ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣವಾ. ಹಲಸಿನಕಾಯಿ ಕಟ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈಗ ಹಲಸಿನಕಾಯಿ ಈ ರೀತಿ ಕಟ್ ಮಾಡ್ಕೊಂಡಾಗ ಅದರಲ್ಲಿ ತುಂಬ ಹಾಲು ಬರುತ್ತೆ ನೋಡಿ. ಈ ರೀತಿ ಮೊದಲು ಕೈಗೆ ಎಣ್ಣೆ ಸವರ್ಕೋಬೇಕು, ಆಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಕಟ್ ಮಾಡಿಬಿಟ್ಟು ಈ ರೀತಿ ಪೇಪರಲ್ಲಿ ನೀಟಾಗಿ ಹಾಲನ್ನೆಲ್ಲ ತೆಗೆದುಬಿಡಬೇಕು ನೋಡಿ. ಈಗ ತೆಗೆದ್ರೆ ಹಾಲು ಕೈಗೆ ಮೆತ್ಕೊಳ್ಳೋದಿಲ್ಲ, ಹಾಲೆಲ್ಲ ತುಂಬ ಬಂಕ ಅಲ್ವಾ. ಇವತ್ತು ಯಾವ ರೀತಿ ಹಲಸಿನಕಾಯಿ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೋಬೇಕು. ನೀಟಾಗಿ ಪೀಸ್ಗಳು ಮಾಡ್ಕೊಂಬಿಟ್ಟು ಹಾಲು ಬರೋ ಕಡೆ ಎಲ್ಲನೂ ನೀಟಾಗಿ ಒಂದು ಪೇಪರ್ ಅಥವಾ ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆ, ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಒಂದು ಕ್ಲಾತ್ ತೊಗೊಂಡು ಅದನ್ನು ಒತ್ಕೊಳ್ಳಿ. ಮಧ್ಯದಲ್ಲಿರೋ ದಿಂಡೇನು ತೆಗೆಯೋ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಈ ಮೇಲಿನ ಭಾಗ ಮುಳ್ಳಿನ ಭಾಗನ ಮಾತ್ರ ಈ ರೀತಿ ಕಟ್ ಮಾಡಿ ಬಿಸಾಕಿದ್ರೆ ಆಯಿತು. ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸ್ಗಳು ಮಾಡಿಕೊಂಡ್ರೆ ನೀವು ಇದರಲ್ಲಿ ಕಬಾಬ್ ಆದರೂ ಮಾಡ್ಬೋದು, ಬಿರಿಯಾನಿ ಆದರೂ ಮಾಡ್ಬೋದು, ಅಥವಾ ಬಸ್ಸಾರಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನಲ್ಲಿ ಎಷ್ಟು ಕ್ಯಾಲೋರಿ, ಹೈ ರಿಚ್ ಕ್ಯಾಲೋರೀಸ್ ಇದ್ದಿರೋದ್ರಿಂದ ಹಲಸಿನಕಾಯಿಯಲ್ಲಿನೂ ಈ ಥರನೇ ಇರುತ್ತಾ ಅಂತ ಅಂದ್ಕೊಳ್ಳೋಷ್ಟು ಭಯ ಏನು ಬೇಡ. ಹಲಸಿನಕಾಯಿ ತಿಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಹಲಸಿನ ಹಣ್ಣು ತಿಂದರೆ ಹೇಗೆ ತತ್ಕ್ಷಣಕ್ಕೆ ಶಕ್ತಿ ಬರುತ್ತೋ ಹಾಗೆ ಹಲಸಿನಕಾಯಿ ತಿಂದರೆ ನಮ್ಮ ದೇಹದಲ್ಲಿರೋ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ಒಂದು ಲೆವೆಲಲ್ಲಿ, ಈಕ್ವಲ್ ಲೆವೆಲಲ್ಲಿ ಇರೋ ಹಾಗೆ ಇದು ಮಾಡುತ್ತೆ. ನಾನು ಇದಕ್ಕೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಕಟ್ ಮಾಡೋ ಟೈಮ್ಗೆ ಅನ್ನ ಆಗಿರುತ್ತೆ ಅಂತಂದ್ಬಿಟ್ಟು ಹಲಸಿನಕಾಯಿ ಕಟ್ ಮಾಡ್ತಾ ಇರಬೇಕಾದ್ರೇ ಅನ್ನ ಮಾಡ್ಕೊಬಿಡ್ತಾ ಇದ್ದೀನಿ. ಮತ್ತು ಹಲಸಿನಕಾಯಿನ ಈ ಥರ ಸ್ಟೀಮ್ನಲ್ಲಿ ಕಟ್ ಮಾಡಿರೋದನ್ನು ಸ್ಟೀಮಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ಟೀಮಲ್ಲಾದರೂ ಮಾಡ್ಬೋದು, ಇಲ್ಲ ಹಾಗೆ ಆದ್ರೂ ಬೇಯಿಸ್ಕೊಬೋದು. ನಾನು ಇದಕ್ಕೆ ನೋಡಿ ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಒಂಚೂರು ಜಾಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕುಂಕುಮ ಹೂವು ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿವಾಗ ಇದನ್ನೆಲ್ಲನೂ ರುಬ್ಕೊಳ್ತೀನಿ. ಇದ್ರ ಜೊತೆಗೆ ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ, ಗೋಡಂಬಿ ಪುದೀನ ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಎಷ್ಟು ಬೇಕೋ ಅಷ್ಟು ಟೊಮೆಟೊನೂ ಪಕ್ಕಕ್ಕಿಟ್ಟಿದ್ದೀನಿ. ಟೊಮೆಟೊನ ಮತ್ತು ಅದನ್ನು ರುಬ್ಕೊಳ್ಳೋಣ. ಅನ್ನ ಆಗೋ ಅಷ್ಟೊತ್ತಿಗೆ ಇದು ಆಗುತ್ತೆ ನೋಡಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ತುಪ್ಪನೂ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ನೀವು ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. 2 ಪಲಾವ್ ಎಲೆ, ಒಂದು ಸ್ವಲ್ಪದಷ್ಟು ಸೋಂಪು ಹಾಕ್ಕೊಂಡ್ರೂ ನಡೆಯುತ್ತೆ. ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ, ಈರುಳ್ಳಿ ರುಚಿ ಬರುತ್ತೆ ಮತ್ತು ಕ್ರಂಚಿನೆಸ್ ಬರುತ್ತೆ. ನಾವು ಕೆಂಪಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಈರುಳ್ಳಿ ತಿನ್ನೋದಕ್ಕೆ ಈ ರೀತಿ ಕಟ್ ಮಾಡಿಕೊಂಡಾಗ ನಾವು ಪಲಾವಲ್ಲಿ, ಬಿರಿಯಾನಿನಲ್ಲಿ ಈರುಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಥರ ಕಟ್ ಮಾಡಿದಾಗ ನಮಗೆ ಈರುಳ್ಳಿನಲ್ಲಿ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ. ಈಗ ಕೆಂಪಗಾಗಿದೆ. ಈಗ ಸ್ಟೀಮ್ ಮಾಡ್ಕೊಂಡಿರೋ ಹಲಸಿನಕಾಯಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಸ್ಟೀಮೇ ಮಾಡ್ಕೋಬೇಕು ಅಂತೇನಿಲ್ಲ. 10 ನಿಮಿಷ ಬಿಸಿ ಕುದಿಯೋ ನೀರಲ್ಲಿ ಹಾಕಿಬಿಟ್ಟು 10 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಅದನ್ನು ಬಗ್ಗಿಸ್ಬಿಟ್ಟು ಸಹ ಎತ್ಕೋಬೋದು. ನಾನು ಅನ್ನದ ಮೇಲೆ ಸ್ಟೀಮರ್ ಇಟ್ಕೊಂಡೆ ಅಲ್ವಾ, ಹಾಗಾಗಿ ಈ ಥರ ಸ್ಟೀಮ್ ಮಾಡಿಕೊಂಡೆ. ನೀವು ಯಾವ ಥರ ಬೇಕಾದರೆ ಆ ಥರ ಮಾಡ್ಕೊಳ್ಳಿ. ಹಲಸಿನಕಾಯಿನೂ ಈಗ ಸ್ವಲ್ಪ ಹುರ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ತುಂಬ ಸಾಫ್ಟ್ನೆಸ್ ಏನಿರೋದಿಲ್ಲ. ಇದೇ ಥರನೇ ಮಾಡಬೇಕಾ ಅಂತಂದರೆ ಹಾಗೇನೂ ಇಲ್ಲ. ಹಲಸಿನಕಾಯಿ ಬಿರಿಯಾನಿನ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅನ್ನೋದಾದರೆ ನಾನು ಎಲ್ಲನೂ ಒಗ್ಗರಣೆ ಹಾಕಿಟ್ಬಿಡ್ತೀನಪ್ಪ ಅಂದರೆ ಖಂಡಿತ ಹಾಗೆ ಮಾಡ್ಬೋದು. ಆವಾಗ ನೀವು ಜಾಸ್ತಿ ಸ್ಟೀಮ್ ಮಾಡೋ ಅವಶ್ಯಕತೆಯೂ ಇಲ್ಲ ಮತ್ತು ಜಾಸ್ತಿ ಬಿಸಿ ನೀರಿನಲ್ಲಿ ಹಾಕಿಡೋ ಅಷ್ಟು ಅವಶ್ಯಕತೆಯೂ ಇಲ್ಲ ನೋಡಿ. ಮಸಾಲೆ ಹರ್ಕೊಂಡಿರೋದೆಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಧನಿಯಾ ಪುಡಿ ಹಾಕೋದು ಮಿಸ್ ಮಾಡಿದೆ, ಧನಿಯಾ ಪುಡಿ ಈಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ. ಇದು ಚೆನ್ನಾಗಿ ಹುರಿಬೇಕು, ಯಾಕಂದರೆ ಹಸಿ ಮಸಾಲೆನೇ ತೊಗೊಂಡಿದ್ದೀನಲ್ವ, ಹಾಗಾಗಿ ಹಸಿ ಮಸಾಲೆ ಇರೋದ್ರಿಂದ ಹಸಿ ಸ್ಮೆಲ್ ಬರಬಾರ್ದು ಅಂತಂದ್ಬಿಟ್ಟು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಾಕಿ ಕೆದಕ್ತಾ ಇದ್ದರೆ ಹಸಿತನ, ಇದರಲ್ಲಿರೋ ಹಸಿತನ ಎಲ್ಲ ಹೋಗುತ್ತೆ. ಮತ್ತು ನೋಡಿ ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಈಗ ಟೊಮೆಟೊ ಪ್ಯೂರಿನೂ ಹಾಕ್ಕೊಬಿಡೋಣ. 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಹುರ್ಕೊಂಡ್ರೆ ಇದರಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇನ್ನೂ ನಿಮಗೆ ಖಾರ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ನಿಮಗೆ ಖಾರ ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ನೀವು ಹಾಕ್ಕೊಳ್ಳಿ ನೋಡಿ. ಇದರಲ್ಲಿರೋ ಹಸಿತನ ಎಲ್ಲ ಹೋಗಬೇಕು. ನಾನು ಮಾಡ್ತಾಯಿರೋ ಹಲಸಿನಕಾಯಿ ಬಿರಿಯಾನಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೇನಾದರೂ ನಿಮಗೆ ಬೇರೆ ಥರ ಅಡುಗೆಗಳು ಬೇಕು ಅಂತಂದರೆ ಸಹ ಕಾಮೆಂಟ್ ಮಾಡಿ. ನೀವು ಮಾಡೋ ಲೈಕು ನಮಗೆ ಇನ್ನೂ ಉತ್ಸಾಹನ ಹೆಚ್ಚಿಸುತ್ತೆ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಇನ್ನಷ್ಟು ವೀಡಿಯೋಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ
ಇಸ್ ಆ, ಉತ್ಸಾಹ ಬರುತ್ತೆ ಅಲ್ವಾ? ಖಂಡಿತ ಮಾಡಿ. ಈಗ ಅದನ್ನು ಮಸಾಲೆ ಹರ್ಕೊಂಡಿದ್ರಲ್ವ ಅದರಲ್ಲಿ ಇರೋ ನೀರನ್ನೆಲ್ಲ ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಣ್ಣೆನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಕಡಿಮೆ ಎಣ್ಣೆನ ಬಳಸ್ತಾ ಇದ್ದೀನಿ. ಕಡಿಮೆ ಎಣ್ಣೆಯಲ್ಲೂ ಸಹ ಅಡುಗೆನ ಅಷ್ಟೇ ರುಚಿಕರವಾಗಿ ಮಾಡಬಹುದು ಅಂತಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೆಯಲ್ಲೆಲ್ಲ ಕಡಿಮೆ ಎಣ್ಣೆ ಬಳಸಿನೇ ಮಾಡೋದು ಚೆನ್ನಾಗಿ ನಮಗೆ ಅಭ್ಯಾಸನೂ ಆಗೋಗಿದೆ. ಅತಿಯಾದ ಎಣ್ಣೆ ತಿನ್ನಬಾರ್ದಲ್ವ, ಯಾಕಂದರೆ ಫ್ಯಾಟ್ ಕಂಟೆಂಟ್ ಎಲ್ಲ ಇರುತ್ತೆ. ಮತ್ತು ನಾನು ಆಯಿಲ್ ಮಿಲ್ಲಲ್ಲಿ ಜನ್ರೇಟ್ ಆಗಿರೋ ಎಣ್ಣೆನೇ ತೊಗೊಂಡು ಬಂದು ಮಾಡ್ತೀನಿ ಬೇರೆ. ಪಾಕೆಟ್ ಆಯಿಲು 110 ಹಂಗಿರಬಹುದು. ಇದು ಆಯಿಲ್ ಮಿಲ್ಲಲ್ಲಿ 1 ಲೀಟ್ರ್ ಬಂದು 250 ಹಂಗಿರುತ್ತೆ. 250, 280 ಹೀಗಿರುತ್ತೆ. 1 to ಡಬಲ್ಲೇ ಇರುತ್ತೆ. ಅಂದರೆ ನಮಗೆ ಆವಾಗಿಂದಾಗೆ ಹಾಕಿರ್ತಾರಲ್ವ, ಫ್ರೆಶ್ ಆಗಿರುತ್ತೆ ಆಯಿಲು. ತುಂಬ ಚೆನ್ನಾಗಿರುತ್ತೆ ನೋಡಿ, ಆಯಿಲೆಲ್ಲ ಬಿಟ್ಕೊಳ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಮತ್ತೆ ಅನ್ನ ಕಲಸಿದ್ಮೇಲೆ 1-2 ನಿಮಿಷ ಮುಚ್ಚಿಡಬೇಕು. ಆವಾಗ ಅದರಲ್ಲಿರೋ ರುಚಿ ಎಲ್ಲ ಅದಕ್ಕೂ ಇಟ್ಕೊಳ್ಳುತ್ತೆ. ಮತ್ತು ಅನ್ನ ಮತ್ತು ಮಸಾಲೆ ಎಲ್ಲ ಅನ್ನಕ್ಕೆ ಹಿಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ಆದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಹಾಕಿಲ್ಲ ನಾನು. ಈಗ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಅರಿಶಿನ ಪುಡಿ ಕೊನೆಯಲ್ಲೆಲ್ಲ ಹಾಕ್ಕೊಳ್ಳೋರು ಕೊನೆಯಲ್ಲೇ ಹಾಕ್ಕೊಳ್ತಾರೆ, ಇಲ್ಲ ಮೊದಲೇ ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ. ಯಾವ ರೀತಿ ಹಾಕ್ಕೊಂಡ್ರೂ ಅದೇನು ತಪ್ಪೇನಿಲ್ಲ. ಚೆನ್ನಾಗಿ ಕೆದಕೊಳ್ಳೋಣ. ಚೆನ್ನಾಗಿ ಕೆದಕ್ಕೊಂಡ್ರೆ ಎಣ್ಣೆ ಎಲ್ಲ ಪೂರ್ತಿ ಬಿಟ್ಕೊಬಿಡ್ಬೇಕು. ಆವಾಗ ಅದು ಕರೆಕ್ಟಾಗಿ ಆಗಿದೆ ಅಂತಂದ್ಬಿಟ್ಟು ಇಷ್ಟು ಹದ ಆದಮೇಲೆ ನೀವು ಅಕ್ಕಿನೂ ಹಾಕಬೇಕಾಗುತ್ತೆ. ಕುಕ್ಕರಲ್ಲಿ ಹಾಕಬೇಕು ಅಂತಂದರೆ ಇಷ್ಟು ಹದ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡ್ರೆ ಇದರಲ್ಲೇ ರೈಸು ಮಿಕ್ಸ್ ಆಗಿ ನಿಮಗೆ ಕುಕ್ಕರಲ್ಲಾಗುತ್ತೆ. ನಾನು ಈ ಥರ ಅನ್ನ ಪಾತ್ರೆನಲ್ಲಿ ಮಾಡ್ಕೊಂಡಿದ್ದೀನಿ. ಅಂದರೆ ಕಿಚನ್ ಕ್ವೀನ್ ಕುಕ್ವೇರ್. ಕಿಚನ್ ಕ್ವೀನ್ ಅಂದರೆ ಇದು ಕಿಚನ್ ಕ್ವೀನೇ. ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಡುಗೆ, ಅಷ್ಟು ರುಚಿಕರವಾಗಿ ಇರುತ್ತೆ ಮತ್ತು ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಆರೆಂಜ್ ಕಲರ್, ಫುಡ್ ಕಲರ್ ಸಹ ಹಾಕ್ಕೋಬಹುದು. ಅಥವಾ ಸ್ಯಾಫ್ರನ್ ಇರುತ್ತಲ್ವ, ಕುಂಕುಮ ಹೂವು, ಅದನ್ನು ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಏನೂ ಹಾಕಿಲ್ಲ, ನಾನು ಅರಿಶಿಣನೇ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಅರಿಶಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಕಲರ್ ಜಾಸ್ತಿ ಅಂತಂದರೆ ನೀವು ಕಲರ್ ಕಡಿಮೆ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಅನ್ನನೆಲ್ಲ ಹಾಕ್ಬಿಟ್ಟು ನಿಧಾನವಾಗಿ ಉದುರಾಗಿ ಇರುವಂತೆ ಕಲಸೋಣ. ಅಂದರೆ ಅನ್ನನೂ ತುಂಬ ಸಾಫ್ಟಾಗಿ, ತುಂಬ ಮೃದುವಾಗಿ ಮಾಡ್ಕೋಬಾರ್ದು. ಸ್ವಲ್ಪ ಪುಡಿ ಪುಡಿ ಥರನೇ ಮಾಡ್ಕೋಬೇಕು. ಆಮೇಲೆ ಮತ್ತೆ ನಾವು ಈ ಥರ ಮುಚ್ಚಿಡ್ತೀವಲ್ವಾ, ದಮ್ ಬಿರಿಯಾನಿನೇ ಮಾಡ್ತಾರಲ್ವ ಆ ಥರ ದಮ್ ಕಟ್ಟಲ್ಲ ನಾನು. ಆದರೆ 1-2 ನಿಮಿಷ ಅದನ್ನು ಮುಚ್ಚಿಟ್ಟಿರ್ತೀನಿ. ಹಾಗಾಗಿ ತುಂಬ ಪಕ್ಕ ರುಚಿಯಾಗಿ ಬರುತ್ತೆ. ಅಂದರೆ ಪುಡಿ ಪುಡಿಯಾಗಿ ಇರುತ್ತೆ. ಇಲ್ಲ ಅಂತಂದರೆ ಸಾಫ್ಟಾಗಿದ್ದರೆ ನಾವು ಈಗ ಕಲಿಸ್ಬೇಕಾದ್ರೆ ಇನ್ನಷ್ಟು ಮೃದು ಆಗಿಬಿಡುತ್ತೆ. ಆವಾಗ ಮುದ್ದೆ ಮುದ್ದೆ ಥರ ಬಂದುಬಿಡುತ್ತೆ. ನೋಡಿ ಈಗ ಕಲಿಸಿದ್ದೀನಿ. 1-2 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು 1-2 ನಿಮಿಷ ಈಗ ಸ್ಟವ್ ಹಚ್ಚಿದ್ರೆ 2 ನಿಮಿಷ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ ರುಚಿಯಾದ ಹಲಸಿನಕಾಯಿ ಬಿರಿಯಾನಿ ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.